ಯಾರಲ್ಲೂ ಏನನ್ನು ನಿರೀಕ್ಷೆ ಮಾಡಬಾರದು. ಯಾವಾಗ ಒಬ್ಬ ವ್ಯಕ್ತಿಯ ಹತ್ತಿರ ನಾವು ನಿರೀಕ್ಷೆಯನ್ನ ಮಾಡುತ್ತೇವೆಯೋ ಆಗ ಅದರಿಂದ ನಮಗೆ ಪ್ರತೀಕವಾಗಿ ನೋವೇ ಉಂಟಾಗುವುದು. ನಿಮ್ಮನ್ನ ನೋಯಿಸಿದವರಿಗೆ ನೀವು ಕೊಡುವಂತಹ ಉತ್ತರ ಯಾವ ರೀತಿಯಾಗಿ ಇರಬೇಕು ಎನ್ನುವುದಾದರೆ ಅದಕ್ಕೆ ತಕ್ಕ ಶಿಕ್ಷೆ ಎಂದರೆ ಕ್ಷಮೆ. ಯಾರು ನಿಮ್ಮನ್ನ ನೋಯಿಸಿ ಇರುತ್ತಾರೆಯೋ ಅವರಿಗೆ ಕ್ಷಮಿಸಿಬಿಡಿ. ಅದೇ ನೀವು ಕೊಡುವಂತಹ ಅವರಿಗೆ ದೊಡ್ಡ ಶಿಕ್ಷೆ. ಮಣ್ಣಲ್ಲಿ ಮಣ್ಣಾಗು, ಆದರೆ ಕೆಟ್ಟವರಲ್ಲಿ ನೀನೊಬ್ಬ ಆಗಬೇಡ. ಏಕೆಂದರೆ ಅವರೇ ಬೇರೆ, ನೀನೇ ಬೇರೆ. ತಾಳ್ಮೆ ಎನ್ನುವುದು ಜೀವನದಲ್ಲಿ ಬಹಳ ಮುಖ್ಯ. ಜೀವನದಲ್ಲಿ ತಾಳ್ಮೆಯನ್ನ ಹೊಂದಿದ್ದರೆ ಮುಂದೆ ಎಂತಹದ್ದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ನಿಭಾಯಿಸುವ ತಾಕತ್ತು ನಿಮ್ಮಲ್ಲಿ ಇರುತ್ತದೆ. ಈಗ ಕೆಟ್ಟ ದಿನಗಳು ಬರುತ್ತಿದೆ ಎಂದು ಹತೆಗೆಡಬೇಡ. ಮುಂದೆ ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ತಾಳ್ಮೆಯನ್ನ ಕಾಯ್ದಿರಿಸಿಕೋ. ಅವರು ನನ್ನವರು, ಇವರು ನನ್ನವರು ಎನ್ನುವುದೆಲ್ಲ ಕೇವಲ ಭ್ರಮೆ ಮಾತ್ರ. ಇಲ್ಲಿ ಅವರು ಕೇವಲ ನಿನ್ನನ್ನು ಉಪಯೋಗಿಸಿಕೊಳ್ಳುವವರು. ಸಮಯ ಬಂದಾಗ ನೀನು ಒಬ್ಬಂಟಿಯಾಗುವೆ. ಹಾಗಾಗಿ ಇಲ್ಲಿ ಯಾರೂ ನಿನ್ನವರಲ್ಲ. ನೀನು ಬಂದಿರುವುದು ಒಂಟಿಯಾಗಿ, ಹೋಗುವುದು ಒಂಟಿಯಾಗಿ. ಜೀವನದಲ್ಲಿ ಸೋಲನ್ನ ಒಪ್ಪಿಕೊಂಡವನು ಒಂದಲ್ಲ ಒಂದು ದಿನ ವಿಜಯಕ್ಕೆ ಹತ್ತಿರವಾಗುತ್ತಾನೆ. ಒಂದಲ್ಲ ಒಂದು ದಿನ ನೀವು ಜೀವನದಲ್ಲಿ ಯಶಸ್ಸನ್ನ ಖಂಡಿತವಾಗಿಯೂ ನೋಡುತ್ತೀರಾ. ಆದರೆ ಈಗಿನ ಸೋಲಿನಿಂದ ಕಲಿತಂತಹ ಪಾಠವನ್ನ ಎಂದಿಗೂ ಮರೆಯಬಾರದು. ಆ ಸೋಲಿನ ಪಾಠವನ್ನ ಮುಂದೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗಾದಾಗ ಮಾತ್ರ ನೀವು ಮುಂದಿನ ಯಶಸ್ಸಿನ ಜೀವನಕ್ಕೆ ದಾರಿ ಹಾಕಿದಂತೆ ಆಗುವುದು. ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ, ಇನ್ನು ಕೆಲವರಿಗೆ ಪ್ರಯತ್ನ ಪಟ್ಟರೆ ಮಾತ್ರ ಫಲ, ಇನ್ನು ಕೆಲವರಿಗೆ ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಫಲ ಸಿಗುವುದೇ ಇಲ್ಲ. ನಮ್ಮ ಕರ್ತವ್ಯವನ್ನ ನಾವು ಮಾಡಬೇಕು. ಫಲವನ್ನ ಎಂದಿಗೂ ಅಪೇಕ್ಷೆ ಮಾಡಬಾರದು. ಫಲವನ್ನ ಕೊಡುವುದು ಆ ದೇವರ ಕೈಯಲ್ಲಿ. ನೀವು ಯಾವುದೇ ನಿರೀಕ್ಷೆಯನ್ನ ಇಟ್ಟುಕೊಳ್ಳದೆ ಕೆಲಸವನ್ನ ಮಾಡಿದಾಗ ಖಂಡಿತವಾಗಿಯೂ ಅದರಿಂದ ಫಲಗಳನ್ನ ಪಡೆಯುವಿರಿ. ನಿರೀಕ್ಷೆಗಳನ್ನ ಇಟ್ಟುಕೊಂಡು ಮಾಡಿರತಕ್ಕಂತಹ ಕೆಲಸಗಳಲ್ಲಿ ವಿಫಲತೆಯನ್ನ ಕಾಣಬಹುದು. ಆದರೆ ನಿರೀಕ್ಷೆಯನ್ನ ಇಟ್ಟುಕೊಳ್ಳದೆ ಮಾಡಿರ್ತಕ್ಕಂತಹ ಕೆಲಸಗಳಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನ ಕಾಣುವಿರಿ. ಬೆಳಕು ಎನ್ನುವುದು ಹೇಗೆ ಕತ್ತಲನ್ನ ನಿವಾರಿಸುತ್ತದೆಯೋ ಹಾಗೆಯೇ ಒಳ್ಳೆಯತನ ಎನ್ನುವುದು ಕೆಡಕನ್ನ ನಿವಾರಿಸುವುದು. ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯತನವನ್ನ ಮೈಗೂಡಿಸಿಕೊಳ್ಳಿ. ಎಂದೆಂದಿಗೂ ಈ ಜೀವನ ಇರುವವರೆಗೂ ನಿಮ್ಮಲ್ಲಿ ಒಳ್ಳೆಯತನ ಇದ್ದರೆ ನೀವು ದೇವರಿಗೂ ಕೂಡ ಹತ್ತಿರ ಆಗುವಿರಿ. ಮರದ ಕೆಳಗೆ ಹಾಕಿದಂತಹ ನೀರು ಮರದ ಎಲೆಯ ತುದಿಯವರೆಗೆ ಹೇಗೆ ತಲುಪುವುದೋ ಹಾಗೆಯೇ ನೀವು ಪ್ರೀತಿಪೂರ್ವಕವಾಗಿ ಮಾಡಿದಂತಹ ಎಲ್ಲ ಸೇವೆಗಳು ಆ ಭಗವಂತನಿಗೆ ತಲುಪುವುದು. ಸೇವೆಯಲ್ಲಿ ಯಾವುದೇ ನಿರೀಕ್ಷೆಯನ್ನ ಹೊಂದಿರಬಾರದು. ಸೇವೆ ಮನಸ್ಪೂರ್ವಕವಾಗಿ ಮಾಡಬೇಕು. ಆಗ ಭಗವಂತನು ನಿಮಗೆ ಒಲಿಯುವುದು. ಜೀವನದಲ್ಲಿ ನಮಗೆ ಏನಾದರೂ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಯನ್ನ ಕೇಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಏಕೆಂದರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆಯನ್ನ ಕೇಳುತ್ತಿದ್ದ ಮತ್ತು ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆಯನ್ನ ಕೇಳುತ್ತಿದ್ದ. ಎಲ್ಲವೂ ಇದೆ ಎಂದು ದುರಹಂಕಾರವನ್ನ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ಅಥವಾ ಮಂದಿರಕ್ಕೋ ಎಂದು. ಹಾಗಾಗಿ ಇದ್ದಾಗ ಜೀವನದಲ್ಲಿ ಮನುಷ್ಯ ಎಚ್ಚರಿಕೆಯ ಜೀವನವನ್ನ ನಡೆಸಬೇಕು. ಬೆಲೆ ಇಲ್ಲದ ಮಾತುಗಳನ್ನ ಆಡಿ ನಿನ್ನ ಬೆಲೆಯನ್ನ ಕಳೆದುಕೊಳ್ಳುವುದಕ್ಕಿಂತ ಮಾತು ಬಂದರೂ ಮೌನವಾಗಿ ಇರುವುದು ಒಳ್ಳೆಯದು. ಹಾಗೆಯೇ ಎಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಎಲ್ಲಿ ಸುಮ್ಮನೆ ಇರಬೇಕು ಎನ್ನುವುದು ನಿನಗೆ ಬಿಟ್ಟಿದ್ದು. ಮಾತನಾಡುವ ವೇಳೆಯಲ್ಲಿ ನಾಲಿಗೆ ಮೇಲೆ ನಿಗಾ ಇರಲಿ. ಗೆಲುವಿನ ದಾರಿ ಎನ್ನುವುದು ತುಂಬಾನೇ ಕಷ್ಟವಾಗಿ ಇರುವುದು. ದಾರಿ ಹುಡುಕಲು ಹೊರಟವನು ಯಾವಾಗಲೂ ಒಂಟಿಯಾಗಿಯೇ ಇರುತ್ತಾನೆ. ಹಾಗೆ ಒಂಟಿಯಾಗಿ ಇದ್ದಾಗ ಸಾಧಿಸಿದಂತಹ ಗೆಲುವು ಖಂಡಿತವಾಗಿಯೂ ಜೀವನದ ಉದ್ದಕ್ಕೂ ನಿಮ್ಮ ಜೊತೆ ಇರುವುದು. ಪದೇ ಪದೇ ಜೀವನದಲ್ಲಿ ಕಷ್ಟಗಳೇ ಬರುತ್ತಿದೆ ಎಂದು ಚಿಂತಿಸಬೇಡ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನೊಂದಿಗೆ ನಿಯತ್ತಾಗಿ ಇದ್ದಾರೆ, ಎಷ್ಟು ಜನ ನಿನ್ನೊಂದಿಗೆ ನಟಿಸುತ್ತಿದ್ದಾರೆ ಎನ್ನುವುದು ನಿನಗೆ ತಿಳಿಸಲಿಕ್ಕೆ.
ಹೊರತು ದೇವರು ನಿನಗೆ ಕೆಟ್ಟದ್ದನ್ನ ಬಯಸುವುದಿಲ್ಲ. ಹಾಗೆ ಇನ್ನೊಂದು, ಸದಾಕಾಲ ನಿನ್ನೊಂದಿಗೆ ನೋವುಗಳೇ ಬರುತ್ತಿದ್ದರೆ ಖಂಡಿತವಾಗಿಯೂ ಮುಂದೊಂದು ದಿನ ಆ ನೋವಿನ ಪ್ರತೀಕವಾಗಿ ಒಳ್ಳೆಯ ದಿನಗಳು ಕೂಡ ಬಂದೇ ಬರುತ್ತದೆ. ತಾಳ್ಮೆ ಎನ್ನುವುದು ಬಹಳ ಮುಖ್ಯ. ಕೆಟ್ಟ ಒಂದು ಅಭ್ಯಾಸಗಳು ಇರುವವರು ಬದಲಾಗಬಹುದೇನೋ, ಆದರೆ ಕೆಟ್ಟ ಆಲೋಚನೆಗಳು ಇರುವವರು ಎಂದಿಗೂ ಬದಲಾಗುವುದಿಲ್ಲ. ಅದು ಸಾಧ್ಯವೂ ಇಲ್ಲ. ಕೆಟ್ಟ ಚಟಗಳನ್ನು ನಾವು ಬದಲಾಯಿಸಬಹುದು, ಆದರೆ ಕೆಟ್ಟ ಆಲೋಚನೆಗಳು ಎಂದಿಗೂ ಬದಲಾಗುವುದಿಲ್ಲ. ಹಾಗಾಗಿ ನಾವು ಮಾಡುವಂತಹ ಆಲೋಚನೆಗಳು ಸದಾ ನಮ್ಮ ಒಳಿತನ್ನ ಇರಲಿ. ಇನ್ನೊಬ್ಬರ ಕುಗ್ಗಿಸುವಂತೆ, ಇನ್ನೊಬ್ಬರಿಗೆ ನೋವನ್ನು ಕೊಡುವಂತೆ ನಮ್ಮ ಆಲೋಚನೆಗಳು ಇರಬಾರದು. ಇಲ್ಲಿಯವರೆಗೆ ನಿನ್ನ ಜೀವನದಲ್ಲಿ ಆಗಿರುವುದೆಲ್ಲ ಒಳ್ಳೆಯದೇ, ಆಗುತ್ತಿರುವುದು ಒಳ್ಳೆಯದೇ, ಹಾಗೆಯೇ ಮುಂದೆ ಬರುವ ಎಲ್ಲ ಘಳಿಗೆಯೂ ಕೂಡ ಒಳ್ಳೆಯದೇ ಆಗಿರುತ್ತದೆ. ಆಗುವುದೆಲ್ಲ ಒಳ್ಳೆಯದೇ ಎಂದಾಗ ಬರುವುದೆಲ್ಲವನ್ನ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಕೂಡ ನಾವು ಬೆಳೆಸಿಕೊಳ್ಳಬೇಕಾಗುತ್ತದೆ. ಯಾವುದರ ಬಗ್ಗೆಯೂ ನಾವು ಹೆಚ್ಚಾಗಿ ಚಿಂತಿಸಬಾರದು, ಜಾಸ್ತಿ ಅದನ್ನೇ ನೆನೆದು ಕೊರಗಬಾರದು. ನಮ್ಮ ಕೆಲಸವನ್ನ ನಾವು ಸರಿಯಾದ ಸಮಯಕ್ಕೆ ಮಾಡಬೇಕು ಅಷ್ಟೇ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಯಾರಿಗೂ ಯಾರೂ ಇಲ್ಲ. ಇಲ್ಲಿ ಕೇವಲ ಅವರವರ ಸಮಯಕ್ಕೆ, ಅವರವರ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನ ಬಳಸಿಕೊಳ್ಳುವರು ಅಷ್ಟೇ. ಯಾರಿಗೂ ಯಾರೂ ಇಲ್ಲ. ಅವರು ಇದ್ದಾರೆ, ಇವರು ಇದ್ದಾರೆ ಅನ್ನುವುದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ದರೇನೆ ದೀಪ. ಹಾಗೆಯೇ ನಾವು ಚೆನ್ನಾಗಿದ್ದರೆ ಎಲ್ಲರೂ ನಮ್ಮವರು, ನಾವು ಚೆನ್ನಾಗಿಲ್ಲ ಎಂದಾದರೆ ನಮ್ಮವರೇ ನಮಗೆ ಶತ್ರುಗಳು. ಕೈಯಲ್ಲಿ ಪಾನಕವಿದ್ದಾಗಲೇ ಇರುವೆಗಳು ಬರುವುದು. ಕೈಯಲ್ಲಿ ನೀರು ಇದ್ದಾಗ, ಕೈಯಲ್ಲಿ ಏನೂ ಇಲ್ಲದಾಗ ಯಾರೂ ಕೂಡ ಬರಲು ಸಾಧ್ಯವಿಲ್ಲ. ಯಾರ ಒಂದು ಮನಸ್ಸು, ಯಾವ ವ್ಯಕ್ತಿಯು ಪವಿತ್ರವಾಗಿ ಇರುತ್ತಾನೆಯೋ, ಅವನ ಮನಸ್ಸು ಸ್ವಚ್ಛವಾಗಿ ಇರುತ್ತದೆಯೋ, ಅವರಿಗೆ ಕಷ್ಟ ಬಂದಾಗ ಯಾರೂ ಜೊತೆಯಾಗಿ ಇಲ್ಲದಿದ್ದರೂ ಪರವಾಗಿಲ್ಲ. ಆದರೆ ಒಂದು ಶಕ್ತಿ ಅವನ ಜೊತೆಗೆ ಖಂಡಿತವಾಗಿಯೂ ಇರುವುದು. ಆ ಶಕ್ತಿಯೇ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನನ್ನ ನಂಬಿ ಯಾರೂ ಕೂಡ ಮೋಸ ಹೋಗಿಲ್ಲ. ಆ ಭಗವಂತನ ಮೇಲೆ ನಂಬಿಕೆ ಇರಲಿ, ಎಲ್ಲವೂ ಒಳ್ಳೆಯದೇ ಆಗುವುದು. ನಿನ್ನ ಮನಸ್ಸಿಗೆ ನೋವು ಕೊಡುವಂತಹ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕು ಎನ್ನುವುದಾದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ. ಆಗ ಖಂಡಿತವಾಗಿಯೂ ನಿನ್ನ ಬೆಲೆ ಅವರಿಗೆ ತಿಳಿಯುತ್ತದೆ. ಮಾನವೀಯತೆಗಳನ್ನು ಒಳಗೊಂಡಿರ್ತಕ್ಕಂತಹ ಮನುಷ್ಯನ ಯೋಚನೆಗಳು ಹೀಗಿರುತ್ತವೆ. ನನಗೆ ಬಂದಂತಹ ಕಷ್ಟ, ನನಗೆ ಬಂದಂತಹ ದುಃಖ, ನನಗೆ ಬಂದಂತಹ ಈ ಘಳಿಗೆ ಯಾರಿಗೂ, ನನ್ನ ಶತ್ರುವಿಗೂ ಬರಬಾರದು ಎನ್ನುವುದು. ಹಾಗೆಯೇ ಇನ್ನೊಂದು ರೀತಿಯಲ್ಲೂ ಕೂಡ ಆತ ಯೋಚನೆಯನ್ನ ಮಾಡುತ್ತಾನೆ. ನನಗೆ ಸಿಕ್ಕಂತಹ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಎಲ್ಲರಿಗೂ ಸಿಗುವಂತೆ ಆಗಲಿ ಎನ್ನುವುದು. ಲೆಕ್ಕಾಚಾರ ಇಲ್ಲದೆ ಖರ್ಚು ಮಾಡುವ ವ್ಯಕ್ತಿ ಜೀವನದಲ್ಲಿ ಉದ್ಧಾರ ಆಗಿರುವಂತಹ ಉದಾಹರಣೆ ಇಲ್ಲ. ಹಾಗಾಗಿ ಹಣ ಇದ್ದರೆ ಅದಕ್ಕೆ ತಕ್ಕಂತೆ ಎಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡಬೇಕು ಎನ್ನುವುದು ಗೊತ್ತಾಗುವುದು. ಏಕೆಂದರೆ ಎಷ್ಟೋ ಜನರಿಗೆ ಈಗಿನವರೆಗೂ ಊಟಕ್ಕೂ ಇಲ್ಲದಂತೆ ಆಗಿರುವರು. ನಮ್ಮ ಕೈಯಲ್ಲಿ ಹಣ ಇದ್ದಾಗ ಅದರ ಬೆಲೆ ತಿಳಿಯುವುದಿಲ್ಲ, ಇಲ್ಲದವರಿಗೆ ಅದರ ಬೆಲೆ ಗೊತ್ತಾಗುವುದು. ಯಾರೋ ನಮ್ಮ ಪೂರ್ವಜರು ಮಾಡಿರುವಂತಹ ಹಣವನ್ನ, ಆಸ್ತಿಯನ್ನ ಖಾಲಿ ಮಾಡುವುದು ಬಲು ಸುಲಭ. ಆದರೆ ಕಷ್ಟಪಟ್ಟು ದುಡಿದು ತಿನ್ನುವುದು ಬಹಳ ಕಷ್ಟ. ಅದೇ ಪ್ರಮಾಣದ ಹಣವನ್ನ ನಾವು ಸಂಪಾದನೆ ಮಾಡಬೇಕು ಎನ್ನುವುದಾದರೆ ಅದೆಷ್ಟೋ ವರ್ಷಗಳು ಕಾಲವನ್ನ ನಾವು ಕಷ್ಟಗಳಲ್ಲಿ ತೊಡಗಬೇಕಾಗುತ್ತದೆ. ಕತ್ತಲೆಗಳನ್ನ ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಹಾಗೆಯೇ ಕಷ್ಟಗಳನ್ನ ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ಯಾವಾಗ ನೀನು ಕಷ್ಟಗಳನ್ನ ಮರೆಮಾಚಿ ಬೆಳಕನ್ನ ತಂದುಕೊಳ್ಳುತ್ತೀಯೋ ನಿನ್ನ ಬದುಕಿನಲ್ಲಿ, ಆಗ ಸಂಬಂಧಿಕರು ನಿನ್ನ ಸುತ್ತಲೂ ತಿರುಗಾಡುತ್ತಾ ಇರುತ್ತಾರೆ. ಅದೇ ನೀನು ಕಷ್ಟದ ಸಮಯದಲ್ಲಿ ಯಾವ ಸಂಬಂಧಿಕರು ನಿನ್ನ ಬಳಿಗೆ ಬರಲು ಸಾಧ್ಯವೇ ಇಲ್ಲ. ಹಾಗೆಯೇ ವ್ಯಕ್ತಿಗಳು ಬೆಳೆದು ನಿಂತಾಗ ಎಲ್ಲರೂ, ಎಲ್ಲ ಸಂಬಂಧಿಕರಿಗೆ ಇವರು ನಮ್ಮ ಸಂಬಂಧಿಕರು ಎನ್ನುವಂತೆ ಗೋಚರವಾಗುವುದು. ಅದೇ ವ್ಯಕ್ತಿ ಕಷ್ಟದಲ್ಲಿ ಇದ್ದಾಗ ಅವರಿಗೆ ಗೋಚರಿಸಿದರೂ ಕೂಡ ಯಾರು ಸಹಾಯವನ್ನ ಮಾಡಲಾರರು. ಇದೇ ಈ ಪ್ರಪಂಚ.
ಮನಸ್ಸಿಗೆ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಸಿಗಬೇಕು ಎನ್ನುವುದಾದರೆ ಇಲ್ಲಿ ಯಾವುದು ನಮ್ಮದಲ್ಲ ಅಂದುಕೊಳ್ಳಬೇಕು. ಯಾವಾಗ ಎಲ್ಲವೂ ನಮ್ಮದು ಎನ್ನುವುದು ನಮ್ಮ ಆಲೋಚನೆಯಲ್ಲಿ ಬರುವುದೋ ಆಗ ಅದಕ್ಕೇನಾದರೂ ಆದಾಗ ನಮ್ಮ ಮನಸ್ಸಿಗೆ ಕೊಂಚ ನೋವಾಗುವುದು. ಹಾಗೆಯೇ ಇಲ್ಲಿ ನಾವು ಏನನ್ನ ತಂದಿರುವುದಿಲ್ಲ, ಇವು ಯಾವುವು ಕೂಡ ನಮ್ಮದಲ್ಲ ಎನ್ನುವ ಭಾವನೆ ಮನಸ್ಸಲ್ಲಿ ಬಂದರೆ ಅಂದುಕೊಂಡಂತೆ ಮನಸ್ಸಿಗೆ ಬೇಜಾರು ಆಗುವುದಿಲ್ಲ. ಎಲ್ಲಿಯವರೆಗೆ ವ್ಯಕ್ತಿಗೆ ದೇವರಲ್ಲಿ ಪ್ರೀತಿ, ಗುರುವಿನಲ್ಲಿ ಭಕ್ತಿ ಮತ್ತು ಸತ್ಯದಲ್ಲಿ ನಂಬಿಕೆ ಇರುವುದೋ ಅಲ್ಲಿಯವರೆಗೆ ಯಾವ ದುಷ್ಟಶಕ್ತಿಗಳು ನಿಮಗೆ ಏನನ್ನೂ ಮಾಡಲಾಗುವುದಿಲ್ಲ. ಅವರು ಮಾಡಿದ್ದು ಅವರೇ ಅನುಭವಿಸಬೇಕು. ಅಪರಾಧವನ್ನ ಮಾಡಿ ಮನುಷ್ಯ ಎಲ್ಲಿ ಬಚ್ಚಿಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ. ಆ ಭೂಮಿಯಲ್ಲೂ ಅವನೇ ಇದ್ದಾನೆ, ಆ ಆಕಾಶದಲ್ಲೂ ಅವನೇ ಇದ್ದಾನೆ. ಅವನೇ ಶ್ರೀಕೃಷ್ಣ ಪರಮಾತ್ಮ. ಅವನ ಕೈಯಲ್ಲಿ ನೀವು ತಪ್ಪಿಸಿಕೊಳ್ಳಲು ಆಗುವುದೇ ಇಲ್ಲ. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರನ್ನು ಕೂಡ ಬದಲಾಯಿಸುತ್ತಾನೆ, ಬಟ್ಟೆಯನ್ನ ಬದಲಾಯಿಸುತ್ತಾನೆ, ಆದರೆ ಸಂಬಂಧಿಕರನ್ನು ಬದಲಾಯಿಸುತ್ತಾನೆ, ಸ್ನೇಹಿತರನ್ನ ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಎನ್ನುವುದು ಇಲ್ಲ. ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಹೋಗಿರುವುದೇ ಇಲ್ಲ. ಯಾವ ಮನುಷ್ಯ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಾನೆಯೋ ಅವನಿಗೆ ನೆಮ್ಮದಿ ತನಗೆ ತಾನೇ ಸಿಗುವುದು. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.